ಭೂಮಿ ಆಕಾಶವನ್ನು ಸರ್ವಲೋಕವನ್ನು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಇನ್ನೊಂದು ಪಾಠವನ್ನು, ಇನ್ನೊಂದು ಅಂಶವನ್ನು, ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ನಿಮ್ಮ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ಅನುಗ್ರಹಿಸಿ ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳೋದಕ್ಕೆ ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಅನುಗ್ರಹಿಸಿ ಹೇಳುವಂಥ ಪ್ರತಿ ಮಾತುಗಳನ್ನು ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಪ್ರಿಯರಾದ ದೇವರ ಮಕ್ಕಳಿರ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ಈ ಕಾಲದಲ್ಲಿ ಇನ್ನೊಂದು ಸಭೆ ಬಂದಿದೆ ಪ್ರೇಯರೆ. ಅದ್ಯಾವುದು ಅಂತಂದರೆ ಸೆವೆಂತ್ ಡೇ ಆರಾಧನೆ. ಈ ಸೆವೆಂತ್ ಡೇ ಆರಾಧನೆ ಮಾಡುವವರು ಖಂಡಿತವಾಗಿ ಈ ಆರಾಧನೆ ತಪ್ಪದೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಅನೇಕರನ್ನ ತಮ್ಮ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಈ ಸೆವೆಂತ್ ಡೇ ಆರಾಧನೆ ಎನ್ನುವಂಥ ಸಭೆ ಯಾವ ವಚನದ ಮೂಲಕ ಇದು ಹುಟ್ಕೊಂಡಿದೆ ಅಂತ ನೋಡುವಾಗ, ಮೋಶೆ ಮೂಲಕ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ ಅಲ್ವಾ. ಆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ ರೀ, ತಂದೆಯಾದ ದೇವರು ಮೋಶೆ ಮೂಲಕ ಹೇಳಿರುವಂಥ ಮಾತಿನಲ್ಲಿ ಒಂದು ಮಾತಿದೆ. ಓದಿದ್ದೀವಿ ಇವಾಗ ಬೆಳಗ್ಗೆ. ಮತ್ತೊಂದು ಸಾರಿ ಆ ಮಾತನ್ನು ಓದಿಕೊಂಡು ನಾವು ದೇವರ ವಾಕ್ಯದಲ್ಲಿ ಹೋಗೋಣ ಪ್ರಿಯರೇ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ನೇ ವಚನದಿಂದ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳು ಯೆಹೋವನನ್ನು, 6 ದಿನಗಳಲ್ಲಿ ಯೆಹೋವನು ಭೂಮಿಯ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದ್ದರಿಂದ ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ತಂದೆಯಾದ ದೇವರು ಇಸ್ರಾಯೇಲ್ ಜನರಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ, ಒಂದು ಆಜ್ಞೆ. ಧರ್ಮಶಾಸ್ತ್ರದಲ್ಲಿ ಇದೊಂದು. ಈ ಧರ್ಮಶಾಸ್ತ್ರದಲ್ಲಿ ಫಸ್ಟ್ ಸೆಕ್ಷನಲ್ಲಿ ಒಂದು ನೋಡಿದ್ದೀವಿ, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಬರಮಾಡುವಂತ ಹೇಳಿದ್ದಾನೆ. ಆ ನಂತರ ಕೆಲವು ವರ್ಷಗಳಾದ ನಂತರ ಆ ಆಜ್ಞೆಯನ್ನು ತೆಗೆದುಹಾಕಿ ಹೊಸ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಇವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ವಿಶ್ರಾಂತಿ ದಿನವನ್ನು ಆಚರಿಸಬೇಕು ಎನ್ನುವಂಥದ್ದು ಕೊಟ್ಟಿದ್ದಾನೆ. ಅಂದರೆ ಸಬ್ಬಾತು ದಿನ. ಸಬ್ಬಾತು ದಿನ ಅಂದರೆ ವಿಶ್ರಾಂತಿ ದಿನ, ದೇವರನ್ನು ಆರಾಧಿಸುವಂಥ ದಿನ. ಈ ದೇವರನ್ನು ಆರಾಧಿಸುವಂಥ ದಿನವನ್ನು ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿರುವಂಥ ಆಜ್ಞೆಗಳು. ಯಾಕೆಂದರೆ ಒಡಂಬಡಿಕೆ ಧರ್ಮಶಾಸ್ತ್ರವು ಇದೆ ನೋಡಿ. ಈ ಧರ್ಮಶಾಸ್ತ್ರವು ಇಸ್ರಾಯೇಲ್ ಜನಾಂಗದವರಿಗೆ ಕೊಡಲ್ಪಟ್ಟಿದೆ. ಓದಿದ್ವಿ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 4ನೇ ವಚನದಿಂದ 6 ವಚನ ತನಕ ಓದಿದ್ದೀವಿ. ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವು ಒಡಂಬಡಿಕೆ ಕೊಡಲ್ಪಟ್ಟಿದೆ, ಅವರಿಗೆ ಆರಾಧನೆ ಪದ್ಧತಿಗಳಿವೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ ರೀ. ಅದರಲ್ಲಿ ಇದು ಒಂದಿದೆ, 7ನೇ ದಿನದಂದು ಆರಾಧಿಸಬೇಕು. ಈ 7ನೇ ದಿನದಂದು ಯಾವ ರೀತಿ ಆರಾಧಿಸಬೇಕು ಏನ್ರಿ? 7ನೇ ದಿನದಂದು ಯಾವ ರೀತಿ ಅಂತ ನೋಡುವಾಗ ಮೊದಲನೇದಾಗಿ ಇಲ್ಲಿ ಚೆನ್ನಾಗಿ ಆಲೋಚನೆ ಮಾಡಿ. ಅದೇ ಸಬ್ಬಾತು ದಿನ ಅಂತ ಹೇಳಿದ್ದಾನೆ. ಸಬ್ಬಾತು ದಿನ ಅಂದರೆ ವಿಶ್ರಾಂತಿ ದಿನ.
ದೇವರನ್ನು ಆರಾಧಿಸುವಂಥ ದಿನ. ಏನ್ಮ ದೇವರನ್ನು ಆರಾಧಿಸುವಂಥ ದಿನ ಸಬ್ಬಾತು ದಿನ ಅಂತಾರೆ. ಇವಾಗ ನಾವು ವಿಶ್ರಾಂತಿ ದಿನ ಅಂದರೆ ಯಾವ ವಾರ ಅಂದ್ಕೊಳ್ತಾ ಇದ್ದೀವಿ ನಾವೆಲ್ಲರೂ? ವಿಶ್ರಾಂತಿ ದಿನ ಅಂದರೆ ಯಾವ ವಾರ? ಒಂದು ಸಾರಿ ಹೇಳಿ ಪ್ರಿಯರೇ, ಯಾರು ನಿಮ್ಗೆ ಗೊತ್ತಿರೋಂಥ ವಾರ ಯಾವುದು? ಹಾಂ, ಓಕೆ. ಇದರಲ್ಲಿರುವಂಥ ವಚನಗಳನ್ನು ಅರ್ಥ ನಾನು ಹೇಳ್ತೀನಿ ಪ್ರಿಯರೇ. ಎಲ್ಲರೂ ಕೂಡ ನಾವು ವಿಶ್ರಾಂತಿ ದಿನ ಅಂದರೆ ಇವಾಗ ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ ಭಾನುವಾರ ವಿಶ್ರಾಂತಿ ದಿನ, ದೇವರನ್ನು ಆರಾಧಿಸುವಂಥ ದಿನ. ಭಾನುವಾರ ವಿಶ್ರಾಂತಿ ದಿನ, ದೇವರನ್ನು ಆರಾಧಿಸುವಂಥ ದಿನ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಎಲ್ಲರೂ, ಪ್ರಪಂಚದಲ್ಲಿರುವಂಥ ಎಲ್ಲರೂ. ಆದರೆ ಒಂದು ಕಾಲದಲ್ಲಿ ವಿಶ್ರಾಂತಿ ದಿನವನ್ನು ಮೋಶೆ ಮೂಲಕ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿದ್ದಾನೆ. ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಇಸ್ರಾಯೇಲ್ ಜನಾಂಗದವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಈ ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಲ್ಲಿ, ಕಟ್ಟಳೆಗಳಲ್ಲಿ ಇದೊಂದು: 6 ದಿನಗಳು ನೀವು ಕಷ್ಟಪಟ್ಟು ಕೆಲಸ ಮಾಡಿ 7ನೇ ದಿನದಂದು ದೇವರನ್ನು ಆರಾಧಿಸುವಂಥ ದಿನವಾಗಿ ಅದನ್ನು ನೇಮಕ ಮಾಡಬೇಕು. ಆ ದಿನದಂದು ನೀವು ಕೆಲಸ ಮಾಡಕೂಡದು, ನಿಮ್ಮ ಮನೆಯಲ್ಲಿರುವಂಥ ಗಂಡಾಳು ಹೆಣ್ಣಾಳು ಕೂಡ ಕೆಲಸ ಮಾಡಕೂಡದು. ಅದೇ ರೀತಿಯಲ್ಲಿ ಯಾವ ಪಶುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ದೇಶದಲ್ಲಿ ಯಾರು ಕೂಡ ಕೆಲಸ ಮಾಡಕೂಡದು. ನಿಮ್ಮ ದೇಶದಲ್ಲಿ, ನಿಮ್ಮ ಮನೆಯಲ್ಲಿ ಯಾರು ಕೆಲಸ ಮಾಡಕೂಡದು. ಅವತ್ತು ಏನು ಮಾಡಬೇಕು? ಮತ್ತು ದೇವರನ್ನು ಆರಾಧಿಸಬೇಕು. ಆ ದಿನ ದೇವರ ದಿನ, ಆ ವಿಶ್ರಾಂತಿ ದಿನ ದೇವರ ದಿನ. ಅದು ಯಾವ ದಿನ, ಯಾವ ವಾರ ಎನ್ನುವಂಥದ್ದು ಆಮೇಲೆ ಹೇಳ್ತೀನಿ. ಈ ವಿಶ್ರಾಂತಿ ದಿನ ದೇವರ ದಿನ ಎಂದು ಒಂದು ಕಾಲದಲ್ಲಿ ತಂದೆಯಾದ ದೇವರು ಮೋಶೆ ಮೂಲಕ ಹೇಳಿರುವಂಥ ಮಾತು. ಈ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದ ನೋಡಿ. ಈ ಧರ್ಮಶಾಸ್ತ್ರದಲ್ಲಿ ಇದೊಂದಿದೆ ರೀ. ಅದು ಮತ್ತೊಂದು ಸಾರಿ ಈ ವಚನವನ್ನು ಮತ್ತೊಂದು ಸಾರಿ ಓದೋಣ. ಸಬ್ಬಾತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಯಾರ ದಿನವನ್ನು? ಇದು ದೇವರ ದಿನವೆಂದು. ಅಂದರೆ ಉಳಿದಿರುವಂಥ ದಿನಗಳು ದೇವರ ದಿನಗಳಲ್ವಾ? ಈ ದಿನ ಮಾತ್ರ ದೇವರ ದಿನನಾ ಏನ್ರಿ? ಎಲ್ಲ ದಿನಗಳು ದೇವರ ದಿನಗಳೇ ಪ್ರಿಯರೇ. ಈ ದಿನಗಳು, ಕಾಲಗಳು, ಸಮಯಗಳು ಇವೆಲ್ಲವೂ ಕೂಡ ದೇವರ ಹತೋಟಿಯಲ್ಲಿದೆ, ದೇವರ ಮೂಲಕ ಉಂಟಾಗಿದೆ. ಆದರೆ ಈ ದಿನ ದೇವರ ದಿನವೆಂದು ನೀವು ಆರಾಧಿಸಬೇಕಂತ ಇದ್ದಾನೆಂದರೆ ಈ ದಿನದಂದು ನೀವು ದೇವ್ರಿಗೋಸ್ಕರ ಈ ಸಮಯವನ್ನು ನೀವು ಕೊಡಬೇಕಾಗಿದೆ. ಈ ದಿನದಂದು ಯಾವ ಕೆಲಸ ಮಾಡಕೂಡದು ನೀವು. ಇದು ದೇವರಿಗೋಸ್ಕರ ಪ್ರತ್ಯೇಕವಾಗಿ ಆರಾಧನೆ ಮಾಡಬೇಕು. ದೇವ್ರಿಗೋಸ್ಕರ ಆಚರಣೆ ಮಾಡುವಂಥ ದಿನ ಇದು ಅಂತ ಹೇಳಿದ್ದಾನೆ ಪ್ರಿಯರೇ ಇಸ್ರಾಯೇಲ್ ಜನಾಂಗದವರಿಗೆ. ಈ ದಿನದಂದು ಯಾರು ಕೂಡ ಕೆಲಸ ಮಾಡಕೂಡ್ದು ಅಂತೇಳಿ ಕೆಳಗಡೆ ನೋಡಿ ಪ್ರಿಯರೇ ಎಷ್ಟು ಅದ್ಭುತವಾದ ಮಾತು ಹೇಳಿದ್ದಾನೆ ಅಂತಂದರೆ, ಒಂದು ಸಾರಿ ಚೆನ್ನಾಗಿ ಆಲೋಚನೆ ಮಾಡಿ. ಸಬ್ಬಾತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿನಗಳು ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ನಿನ್ನ ಹೆಣ್ಣು ಮಕ್ಕಳು, ಗಂಡಾಳು ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ಏನ್ರಿ, ಮನೆಯಲ್ಲಿರೋರು ಕೂಡ ಕೆಲಸ ಮಾಡಿಕೊಡ್ದಂತೆ, ನೀವು ಕೆಲಸ ಮಾಡಿಕೊಡೋದು, ನಿಮ್ಮ ಮನೆಯಲ್ಲಿ ಇರುವವರು ಕೆಲಸ ಮಾಡಕೂಡದು. ಅದೇ ಪ್ರಕಾರ ನಿಮ್ಮ ದೇಶದಲ್ಲಿರೋ ಯಾರು ಕೂಡ ಕೆಲಸ ಮಾಡಕೂಡದು. ಇಸ್ರಾಯೇಲ್ ಜನಾಂಗದವರಿಗೆ ಹೇಳುವಂಥ ಮಾತಿದು. ಒಂದು ವೇಳೆ ಪ್ರಿಯರೇ, ಒಂದು ವೇಳೆ ಈ ವಿಶ್ರಾಂತಿ ದಿನವನ್ನು ಆಚರಣೆ ಮಾಡದೆ ಹೋದರೆ, ಪಾಲಿಸದೆ ಹೋದರೆ, ದೇವರ ಆಜ್ಞೆಗೆ ಒಳಪಡದೆ ಹೋದರೆ ಅಂಥವ್ರನ್ನ ಕುರಿತು ದೇವರು ಏನು ಹೇಳಿದ್ದಾನೆ? ವಿಮೋಚನೆ ಕಾಂಡ 31ನೇ ಅಧ್ಯಾಯ 12, 13, 14 ವಚನಗಳನ್ನು ಒಂದು ಸಾರಿ ನೋಡೋಣ. ವಿಮೋಚನೆ ಕಾಂಡ 31ನೇ ಅಧ್ಯಾಯ 12ನೇ ವಚನದಿಂದ 31ನೇ ಅಧ್ಯಾಯ 12ನೇ ವಚನದಿಂದ ಓದಿಪ.
ಯೆಹೋವನು ಮೋಶೆಗೆ ಹೀಗೆ ಅಂದನು, ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೆ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳಿದುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ಯಾವ ಗುರುತು? ಈ ಸಬ್ಬಾತು ದಿನವನ್ನು ಆಚರಣೆ ಮಾಡುವಂಥ ಗುರುತು. ಒಂದು ನಿಮಗೂ ನಮಗೂ ಒಂದು ಸಂಬಂಧ ಏನಂತಂದರೆ, ದೇವರಿಗೂ ದೇವರ ಮಕ್ಕಳಾಗಿರುವಂಥ ಇಸ್ರಾಯೇಲರಿಗೂ ಸಂಬಂಧ ಏನಂತಂದರೆ, ಒಂದು ಗುರುತು ಏನಂತಂದರೆ, ನೀವು ಆಚರಣೆ ಮಾಡಬೇಕಿದ್ದನ್ನು. ಈ ಸಬ್ಬಾತು ದಿನವನ್ನು ಆಚರಣೆ ಮಾಡಬೇಕು. ಅದು ಯಾವ ವಾರ ಎನ್ನುವಂಥದ್ದನ್ನು ಆಮೇಲೆ ಹೇಳ್ತೀನಿ. ಆ ದಿನವನ್ನು ಆಚರಣೆ ಮಾಡದೆ ಹೋದರೆ ಏನಾಗುತ್ತೋ ಕೂಡ ಅದನ್ನು ಹೇಳ್ತೀನಿ. ಯಾಕೆಂದರೆ ದೇವರ ಮನಸ್ಸು ಕಠಿಣವಾಗಿರುತ್ತಾರೆ. ಯಾಕೆಂದರೆ ಅರ್ಥ ಮಾಡಿಕೊಳ್ಬೇಕು. ದೇವರ ಮನಸ್ಸು ಯಾವ್ದು ಮಾತ್ರ ಅರ್ಥ ಆಗಿದೆ ಅಂದರೆ, ದೇವರ ಮನಸ್ಸನ್ನು ಕುರಿತು ನಮಗೆ ದೇವರು ಕರುಣಾಸಾಗರನು, ಪ್ರೀತಿ ಸಾಗರನು, ನಮ್ಮನ್ನು ಕಾಪಾಡುವವನು, ನಮ್ಮನ್ನು ರಕ್ಷಿಸುವವನು ಅಂತ ಮಾತ್ರ ಅಂದ್ಕೊಳ್ತಾ ಇರ್ತೀವಿ. ಎಷ್ಟು ಕಠಿಣವಾಗಿ ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ ಈ ಆಜ್ಞೆಗಳನ್ನು ಒಂದು ಸಾರಿ ನೋಡಿ. ಕೆಳಗಡೆ ಮಾತು ಓದಿಪ ಹಂಗೆ. ಆದ ಕಾರಣ ನೀವು ಸಬ್ಬಾತು ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕಂದ್ರೆ ದೇವರ ದಿನವೆಂದು ಆಚರಿಸಬೇಕು ಅದನ್ನು. ಓಕೆ, ಅದನ್ನು ಅಪರಿಶುದ್ಧವಾದದ್ದೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ಅದು ಯಾವುದು? ಆ ಸಬ್ಬಾತು ದಿನವನ್ನು ಅಪರಿಶುದ್ಧತೆ ಹೇಗಿದೆ ಎಂದು ಎಣಿಸಿದರೆ, ಅಪರಿಶುದ್ಧತೆ ಅಂದರೆ ಇದು ಒಳ್ಳೆಯದಲ್ಲ, ಇದು ಪರಿಶುದ್ಧ ದಿನವಲ್ಲ, ಇದು ಪರಿಶುದ್ಧವಾದಂಥ ದಿನವಲ್ಲ, ಅಪರಿಶುದ್ಧತೆ ಅಂತ ಯಾರಾದರೂ ಎಣಿಸಿದರೆ ಅವನಿಗೆ ಏನಾಗಬೇಕಂತೆ? ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು. ನೋಡಿದ್ರ, 6 ದಿನಗಳು ಕೆಲಸ ಮಾಡಬೇಕು, 7ನೇ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕು. ಸಬ್ಬಾತು ದಿನವಾಗಿದೆ, ಅದು ಯೆಹೋವನಿಗೆ ಪರಿಶುದ್ಧವಾದ ದಿನ. ಇಂಥ ಸಬ್ಬಾತು ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆಯಾಗಬೇಕು. ಹಂಗೆ ಓದಿಪ. ಆದುದರಿಂದ ಸಬ್ಬಾತು ದಿನದಲ್ಲಿ ಈ ಆಚರಣೆಯನ್ನು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ, ನನಗೂ ಇಸ್ರಾಯೇಲರಿಗೂ ನಡುವೆ ಇದು ಸದಾಕಾಲವೂ ಇರುವ ಗುರುತು. 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿ 7ನೇ ದಿನದಲ್ಲಿ ಕೆಲಸವನ್ನು ಮಾಡದೆ ವಿಶ್ರಮಿಸಿ ಕೊಂಡನಲ್ಲವೇ? ಅಂದರೆ ತಂದೆಯಾದ ದೇವರು 6 ದಿನಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಪ್ರಿಯರೇ, ಕೆಲಸ ಮಾಡಿದ್ದಾನೆ ತಂದೆಯಾದ ದೇವರು. ಭೂಮಿ ಆಕಾಶಗಳನ್ನು ಅಂದರೆ ದೇವರು ಪಟ್ಟಿರುವಂಥ ಕೆಲಸ ಅಷ್ಟು ಇಷ್ಟು ಅಲ್ಲ ರೀ. 6 ದಿನಗಳಂತಂದರೆ ನಾವು ಅಂದುಕೊಳ್ಳುವಂಥ ದಿನಗಳಲ್ಲ. ನಮಗೆ 24 ಗಂಟೆಗೆ ಒಂದು ದಿನ ಆಗುತ್ತೆ, ದೇವರಿಗೆ ಅಂಥ ದಿನಗಳಲ್ಲ.